ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ರೈಡಲ್ ಸೀರೆಗೆ ಹಾಕುವಂಥ ಕ್ರೋಶಾನ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಲೀಫ್ನ ಬಳಸ್ಕೊಂಡು ಯಾವ ಥರ ಹಾಕೋದು ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಆಲ್ರೆಡಿ ಬೇಸ್ ಚೈನ್ ಹಾಕಿಟ್ಟಿದ್ದೀನಿ. ಡಬಲ್ ಕ್ರೋಶಗೆ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ಹಳೆ ವಿಡಿಯೋದಲ್ಲಿ ಫಾರ್ಮುಲಾ ಸಮೇತ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ನೋಡಿ. ಇವಾಗ ನಾನಿಲ್ಲಿ ಬೇಸ್ ಬಂದು ಡಬಲ್ ಸ್ಟೆಪ್ಪಿಗೆ ಯಾವ ರೀತಿ ಹಾಕ್ತೀವಿ ಆ ರೀತಿ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ 5 ಚೈನ್ 2 ಟೈಮ್ಸ್ ಹಾಕಿ ಇಲ್ಲಿ 7 ಚೈನ್ನ ಹಾಕ್ಕೊಂಡಿದ್ದೀನಿ. 7 ಚೈನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತು ಅಲ್ಲಿಗೆ ಲಾಕ್ನ ಮಾಡಿದ್ದೀನಿ. ಮತ್ತು 3 ಚೈನ್ ಡಬಲ್ ಸ್ಟೆಪ್ಪಲ್ಲಿ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಡಬಲ್ ಸ್ಟೆಪ್ಪಲ್ಲಿ 2 5 ಚೈನ್ ಹಾಕ್ತೀವಿ ಮತ್ತು 3 5 ಚೈನ್ ಹಾಕ್ತೀವಿ. ಅದೇ ರೀತಿ ಹಾಕಿದ್ದೀನಿ ನೋಡಿ. ಅಲ್ಲಿ ಇವಾಗ 3 5 ಚೈನ್ ಹಾಕಿದ್ದೀನಿ. ಇವಾಗ 7 ಚೈನ್ ಹಾಕೋಣ. ಸೆವೆನ್ ಚೈನ್ ಹಾಕಿ ಇದನ್ನು ಈ 7 ಚೈನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಅಥವಾ ಅದ್ರ ಪಕ್ಕನೇ ಆದರೂ ಪರವಾಗಿಲ್ಲ, ಅಲ್ಲಿಗೆ ಹಾಕಿ ಲಾಕ್ನ ಮಾಡ್ಕೊಬೇಕು. ಈ ರೀತಿ 7 ಚೈನ್ ಆಯಿತು. ನೆಕ್ಸ್ಟ್ ಈಗ 5 ಟೈಮ್ಸ್. ಇವಾಗ ನೆಕ್ಸ್ಟು 3 ಟೈಮ್ಸ್. ಬನ್ನಿ ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಬೇಕು. ಈ ರೀತಿ ಮತ್ತೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಳಿ. ಡಿಸೈನ್ಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳಿಗೆ. ನಾನಿಲ್ಲಿ ಲೀಫ್ ಥರ ಇರೋ ಬೀಡನ್ನ ತೊಗೊಂಡಿದ್ದೀನಿ. ನೀವು ಇದ್ರ ಬದಲು ಬೇರೆ ಯಾವುದಾದ್ರೂ ತೊಗೊಳ್ಬೋದು. ಇವಾಗ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ನೋಡಿ ಲಾಕ್ ಮಾಡಿ 5 ಚೈನ್ನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 5 ಚೈನ್ ಮಿಡಲಲ್ಲಿ ಲಾಕ್ನ ಮಾಡ್ತಾಯಿದ್ದೀನಿ. ನೀವು ಎಳೆಯುವಾಗ ಸ್ವಲ್ಪ ನೋಡ್ಕೊಳ್ಳಿ. ಫೋರ್ಸಲ್ಲಿ ಹೇಳಿದ್ರೆ ಅದು ಥ್ರೆಡ್ ಕಟ್ ಆಗಿಬಿಡುತ್ತೆ. ಈ ರೀತಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ 7 ಚೈನ್ ಏನು ಹಾಕಿದ್ದೀವಿ ಇದರೊಳಗೆ ಕಂಬಗಳನ್ನ ಹಾಕ್ತಾ ಹೋಗಬೇಕು. 7 ಚೈನ್ಗೆ 14 ಕಂಬನ ನಾವಿವಾಗ ಫಿಲ್ ಮಾಡಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ತೆಗೆದು ಇದನ್ನು ಗ್ರಿಪ್ಪಿಗೆ ಹೀಗೆ ಹಿಡ್ಕೊತೀನಿ. ಈ ರೀತಿ 2 ದಾರ 1 2 ದಾರ 1 ಕಾಣಿಸ್ತಾ ಇದೆಯಾ? ಮತ್ತು ಅದೇ ರೀತಿ ತಗೊಬೇಕು. ಎರಡು ದಾರ 1 ಮತ್ತು 2 ದಾರ 1 ಇದನ್ನೇ ಇಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ತೆಗೆದು ಈ 7 ಚೈನ್ ಏನು ಹಾಕಿರ್ತೀವಿ ಅದರೊಳಗಿಂದ ತೆಗೆದು 2 ದಾರ 1 2 ದಾರ 1 ಇದೇ ರೀತಿ ಇದಿಷ್ಟು ಫುಲ್ನ ಫಿಲ್ ಮಾಡ್ಕೊಬೇಕು ನಾವು. ಸ್ಟಾರ್ಟಿಂಗ್ ಸ್ವಲ್ಪ ಹಾಕೋದು ಕಷ್ಟ ಆಗುತ್ತೆ, ಇದು ಗ್ರಿಪ್ ಸಿಗಲ್ಲ, ಮತ್ತೆ ಸರಿ ಹೋಗುತ್ತೆ. ಈ ರೀತಿ
ಎಲ್ಲ ಕರೆಕ್ಟಾಗಿ ಬಂದಿದೆ. ಇದಕ್ಕೆ ಇವಾಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ನಾನು ಬೇಸ್ ಏನು ಕಲರ್ ಹಾಕಿದ್ದೀನಿ ಅದೇ ಥ್ರೆಡ್ ತೊಗೊತಾ ಇದ್ದೀನಿ. ಮತ್ತೆ ತೊಗೊಂಡು ಇವಾಗ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಕಂಬ ಸ್ಟಾರ್ಟ್ ಮಾಡೋಣ. ಟೋಟಲ್ ನಾನು 16 ಕಂಬ ಹಾಕಿದ್ದೀನಿ. 16 ಕಂಬದಲ್ಲಿ 8 ಕಂಬ ಆದಮೇಲೆ ನಾನು ಈ ಲೀಫ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆನಾ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಕಂಬ ಹಾಕೋಕ್ಕೆ. ನಾನು ಸ್ಟಾರ್ಟಿಂಗಿಂದ ತೊಗೊತೀನಿ. ಈ ರೀತಿ ನೋಡಿ ಲೆಂತ್ ಎಷ್ಟು ಬೇಕಷ್ಟು ನೋಡಿ ಹೇಳ್ಕೊಳ್ಬೇಕಾಗುತ್ತೆ. ಇದನ್ನು ಮತ್ತೆ ಕಟ್ ಮಾಡಿ ಗಮ್ ಮಾಡಿ ಸ್ಟಿಕ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತೆ ಗೂಡೇನಿದೆ ಅಲ್ಲಿಗೆ ಒಂದೊಂದು ಕಂಬ ಹಾಕ್ತಾ ಬರ್ಬೇಕಿಲ್ಲ. ನಾನಿವಾಗ ಇಲ್ಲಿ ಈ ಲೀಫ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ತಗೊಂಡು ಮತ್ತೆ ಥ್ರೆಡ್ನ ತಗೋಬೇಕು. ಈ ರೀತಿ ಹಾಕೊಳ್ಳಿ. ಹಾಕೊಂಡ್ಮೇಲೆ ನೀವು ಲಾಕ್ ಮಾಡೋದಿದ್ರೆ ಮಾಡಿ, ಲಾಕ್ ಮಾಡಿದ್ರೆ ಅದು ಆ ಕಡೆ ಈ ಕಡೆ ಎಲ್ಲೋ ಅಳ್ಳಾಡೋದು. ಲಾಕ್ ಬೇಡ ಅಂದರೆ ಹಾಗೆ ಕೂಡ ಹಾಕ್ಬೋದು. ಸೊ ಬನ್ನಿ ಮತ್ತೆ ಇವಾಗ ಕಂಬನ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ರೀತಿ ಫುಲ್ ಮಾಡಿ ಈ ಥರ ನೋಡಿ. ನೋಡಿ ಯಾವ ರೀತಿ ಬರ್ತಿದೆ ಡಿಸೈನ್ ಅಂತ. ಇದೇ ರೀತಿ ಎಲ್ಲನೂ ಈ ರೀತಿ ಲೀಫ್ ಹಾಕಿ ಫಿಲ್ ಮಾಡ್ಕೊಬೇಕು. ನೋಡಿ ಇವಾಗ ಒಂದು ಡಿಸೈನು ಕಂಪ್ಲೀಟ್ ಆಗಿದೆ. ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ನೀವು ಇನ್ನೂ ಬ್ರೈಡಲ್ ಥರ ಲುಕ್ಕಾಗಿ ಕಾಣಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ಇದಿಷ್ಟನ್ನು ಫಿಲ್ ಮಾಡಿಬಿಡೋಣ. ಇವಾಗ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕುಚ್ಚಿಗೆ ಜಾಗ ಬಿಡ್ತಾ ಇದ್ದೀನಿ ನಾನು.
ಸೊ ಗೈಸ್ ನೋಡ್ತಾ ಇರ್ಬೋದು, ಇವಾಗ ಈ ಡಿಸೈನ್ ಕಂಪ್ಲೀಟ್ ಆಗಿದೆ. ಬ್ರೈಡಲ್ ಸ್ಯಾರಿಗಂತೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ರೈಡಲ್ ಸ್ಯಾರಿಗಳಿಗೆ ಈ ರೀತಿ ಹಾಕುವಾಗ ಇದು ಇನ್ನೂ ರಿಚ್ಚಾಗಿ ಕಾಣಿಸ್ಬೇಕು ಅಂದರೆ ಇವಾಗ ನಾವು ಈ ರೀತಿ ಚೈನ್ ರೀಲ್ ಸಿಗುತ್ತೆ ಗೊತ್ತಾ, ಇದನ್ನು ಈ ರೀತಿ ಅಣಿಸಿದ್ರೆ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ ನೋಡಿ. ಸೊ ನಾನು ಇವಾಗ ಇದನ್ನು ಈ ಮೆಷರ್ಮೆಂಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಇವಾಗಲೇ ಸ್ಟಿಕ್ ಮಾಡೋಣ ಬನ್ನಿ. ನಾನಿಲ್ಲಿ ಸ್ಟೋನ್ ಗಮ್ನ ತೊಗೊಂಡಿದ್ದೀನಿ. ತೊಗೊಂಡು ಇಲ್ಲಿ ಈ ಡಿಸೈನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ ಈ ರೀತಿ ಗಮ್ನ ಹಾಕೊಳ್ತೀನಿ. ತುಂಬಾ ಗಮ್ ಹಾಕಕ್ಕೆ ಹೋಗ್ಬೇಡಿ, ಲೈಟಾಗಿರಲಿ. ಈ ರೀತಿ ಹಾಕೊಡಿ. ಇದು ಸ್ವಲ್ಪ ಡ್ರೈ ಆಗಿಬಿಡಿ. ಇವಾಗ ಅನಿಸಿದ್ರೆ ಅದು ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಡ್ರೈ ಆದಾಗ ಅನಿಸಿದ್ರೆ ಟೈಟಾಗಿ ಕೂರುತ್ತೆ ಅದು. ಇದು ವಾಶ್ ಆದರೆ ಏನು ಬಿದ್ದೋಗಲ್ಲ ನೋಡಿ. ಸ್ವಲ್ಪ ಗಮ್ ಜಾಸ್ತಿ ಈ ರೀತಿ ಹಾಕೊಳ್ಳಿ. ಸ್ವಲ್ಪ ಡ್ರೈ ಆಗಬೇಕು. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಇದನ್ನು ಅನಿಸಿದ್ರೆ ಆಯಿತು ನೋಡಿ. ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ಬ್ರೈಡಲ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ಸ್ಟಿಕ್ ಮಾಡೋಣ. ಈ ರೀತಿ ಇಟ್ಟು ಈ ರೀತಿ ಅಂಟಿಸ್ಬೇಕು. ಇಲ್ಲಿ ಗಮ್ಮೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಗಿದೆ. ಈ ರೀತಿ ನೀಡಲಲ್ಲಿ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ. ಇದು ಗಮ್ ಫುಲ್ ಡ್ರೈ ಆದಮೇಲೆ ಡಿಸೈನ್ ನೀಟಾಗಿ ಕಾಣಿಸುತ್ತೆ ನಿಮಗೆ. ಈ ರೀತಿ ಇಲ್ಲೊಂದು ಸ್ಟಿಕ್ ಮಾಡೋಣ. ಸ್ವಲ್ಪ ಗಮ್ ಹೋಗಿದೆ, ಸ್ವಲ್ಪ ಗಮ್ ಹಾಕ್ತೀನಿ. ಕರೆಕ್ಟ್ ಮಾಡೋದಾದರೆ ಈ ರೀತಿ ನೀಟಲ್ಲಿ ಯಾವ್ದಾರ ಇದು ಫುಲ್ ಡ್ರೈ ಆಗಬೇಕು, ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಡ್ರೈ ಆಗುವಾಗ ಒಂದ್ಸಲ ಇದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡಿ ಹಾಗೇನೋ ನೀಟಾಗಿ ಕೂರುತ್ತೆ ಅದು ಸ್ಟೋನು. ಈ ರೀತಿ ನೋಡಿ. ಇದು ಫುಲ್ ಡ್ರೈ ಆಗಬೇಕು ಗಮ್ಮು, ಅವಾಗ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ. ಇಲ್ಲೆಲ್ಲ ಸ್ವಲ್ಪ ಗಮ್ಮು ಜಾಸ್ತಿ ಆಗಿಬಿಟ್ಟಿದೆ. ನೀವು ಗಮ್ಮು ಹಾಕುವಾಗ ನೋಡಿ
ಹಾಕಿ. ಸೊ ಇವತ್ತಿನ ಡಿಸೈನಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.